ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತು ಸಂಡೇ, ಹಾಗೆ ಸ್ವಲ್ಪ ಹೊರಗಡೆ ಹೋಗ್ತಿದ್ದಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಿದ್ದೆ. ಇವತ್ತಿನ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವತ್ತು ಹೊತ್ತಿದ್ದು ನಾವು ಕುಂದಾಪುರಕ್ಕೆ, ಇದಕ್ಕಂದ್ರೆ ಸ್ವಲ್ಪ ಕೆಲಸ ಇದ್ದರಿಂದ ಹೊತ್ತಿತ್ತು. ಹಾಗೆ ನನ್ನ UGC ಕೊಲಾಬ್ರೇಷನ್ ವಿಡಿಯೋ ಹಾಕಿದ್ದೆ ಹಿಂದಿನ ವಿಡಿಯೋದಲ್ಲಿ. ಅದು ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ಕೆಲವೊಬ್ಬರು ವಿಡಿಯೋ ನೋಡಿದವರು ಯಾರೋ ಒಬ್ಬರೇನೋ ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅಂದೇಳಿ ಕಮೆಂಟ್ ಹಾಕಿದ್ವಿ. ಫಾರ್ಮ್ ಫಿಲ್ ಮಾಡೋದನ್ನ ನನಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಟೈಪ್ಸ್ ಇರುತ್ತೆ. ಅದೆಲ್ಲನೂ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ UGC ಫಾರ್ಮ್ ಎಲ್ಲ ಸಿಗೋದು. ಹಂಗೆ ಸುಮ್ಮನೆಲ್ಲ ಸಿಗೋದಿಲ್ಲ. ಎಂತಕ್ಕಂದರೆ ಅಲ್ಲಿ ನಿಮಗೆ ಕೆಲವೊಂದು ಗ್ರೂಪಲ್ಲಿ ಇರುತ್ತೆ, ಅದನ್ನೆಲ್ಲ ನಾನು ನಿಮಗೆ ನೀವು ಕ್ಲಾಸಿಗೆ ಜಾಯಿನ್ ಆದರೆ ಅದರಲ್ಲಿ ನಾನು ಸೆಂಡ್ ಮಾಡ್ಬೋದು. ನಾನು ನಿಮಗೆ ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಮಾಡಿ ಸುಮ್ಮನೆ ನನ್ನ ಇದಕ್ಕೋಸ್ಕರ ನಾನು ಸುಮ್ಮನೆ ಹೇಳಿಕೊಡೋಕ್ಕಾಗ್ತಿಲ್ಲ. ಆದ್ದರಿಂದ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಇನ್ಸ್ಟಾದಲ್ಲಿ DM ಮಾಡಿ, ನಾನು ನಿಮಗೆ ಕ್ಲಾಸ್ನ ತಗೊಳ್ತೆ. ಓಕೆನಾ? ನೀವು ಒಬ್ಬರೇ ಇದ್ದರೆ ನಿಮಗೊಬ್ಬರಿಗೆ ನಾನು ಹೇಳಿಕೊಡ್ತೆ. ಯಾವುದೇ ಥರ ಫೇಕ್ ಅಲ್ಲ. ಕೆಲವೊಬ್ಬರು ನನಗೆ ಇನ್ಸ್ಟಾದಲ್ಲಿ ನಾನು ವಿಡಿಯೋ ಹಾಕಿದ್ದೆ UGC ಹಾಗೆ ಕೊಲಾಬ್ರೇಷನ್, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿ ಅಂತ. ಅದರಲ್ಲಿ ಕೆಲವೊಬ್ಬರು ಇಂಟ್ರೆಸ್ಟ್ ಇದ್ದವರು ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡೋದೆಲ್ಲ ಸರಿ, ಆಮೇಲೆ ಕ್ಲಾಸ್ಗೆ ಜಾಯಿನ್ ಆಗಿ ಅಂತೆಲ್ಲ ನಾವು ಹೇಳಿದರೆ ಅವರು ಜಾಯಿನ್ ಆಗಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ಅಲ್ಲಿ ಪೇಮೆಂಟ್ ಅಂತ ಬಂದಾಗ ಅವರು ಫುಲ್ ಫೇಕ್ ಅಂತ ಅಂದ್ಕೊಳ್ತಾರೆ. ಎಂಥ ಫೇಕ್ ಇಲ್ಲ. ಎಂತಕ್ಕಂದರೆ ನಾನು ಇವಾಗಲೇ ಒಂದು 2-3 ಕ್ಲಾಸ್ ತಗೊಂಡು ಹೇಳಿಕೊಟ್ಟಿದ್ದೆ ಕೆಲವೊಬ್ಬರಿಗೆ. ನಾನೆಂತ ನಿಮಗೆಂತ ಫೇಕ್ ಅಂತ ಆ ಥರ ಸುಮ್ಮನೆ ದುಡ್ಡು ತಗೊಂಡು ಬೇರೆ ಥರ ಮಾಡೋದಿಲ್ಲ. ಎಂತಕ್ಕಂದರೆ ನಾನು UGC ಕೊಲಾಬ್ರೇಷನ್ನ ನಾನು ಕ್ಲಾಸ್ ತಗೊಂಡು ಕೆಲವೊಬ್ರದ್ದು ಕ್ಲಾಸಿಗೆ ಜಾಯಿನ್ ಆಗಿ ನಾನು ಕಲ್ತದ್ದು. ಆದ್ದರಿಂದ ನಿಮಗೆ ಸ್ವಲ್ಪ ಕಡಿಮೆ ನಾನು ನಿಮಗೆ ಹೇಳಿಕೊಡುವಂತ ನಾನು ಮಾಡ್ತಿದ್ದೆ. ನನಗಿದರಿಂದ ಎಂಥ ಲಾಭ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗಿ ನಾನು ನಿಮಗೆ ಹೇಳಿಕೊಡ್ತೆ. ನಾನು ಜಸ್ಟ್ ನಿಮಗೆ ಇಲ್ಲ 100 ರೂಪೀಸ್ ಪೇ ಮಾಡಲಿಕ್ಕೆ ಹೇಳೋದಷ್ಟೇ. ಕೆಲವೊಬ್ರು ಅದನ್ನ ಫೇಕ್ ಅಂತ ಅಂದ್ಕೊಳ್ತಾರೆ, ಇನ್ನು ಕೆಲವೊಬ್ರು ಅದಕ್ಕೆ ತುಂಬ ಜಾಸ್ತಿ ಆಯ್ತಂತ ಎಲ್ಲ ಹೇಳ್ತಾರೆ. ಜಾಸ್ತಿ ಆದರೆ ಬೇರೆಯವ್ರ ಕ್ಲಾಸಿಗೆ ಜಾಯಿನ್ ಆಗಿ ಅಷ್ಟೇ, ಅವರು ತಗೊಳ್ಳುವಾಗ ನಿಮ್ಗೆ ಗೊತ್ತಾಗ್ತಷ್ಟೇ. ಯಾರಿಗೂ ಫೋರ್ಸ್ ಇಲ್ಲ. ಓಕೆನಾ? ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾದಲ್ಲಿ ನೀವು DM ಮಾಡ್ಬೋದು. ಹಾಗೆ ನಾವು ಬಂದದ್ದು ಕೆಲಸ ಮುಗೀತು. ಇವಾಗ ನಾವು ಸ್ವಲ್ಪ ಟೈಮ್ ಇತ್ತು, ಅದಕ್ಕೋಸ್ಕರ ಬೀಚ್ಗೆ ಹೋಗಿ ಬರುವ ಅಂತೇಳಿ ಈಗ ಒಳ್ಳೆ ಇತ್ತು. ಕೋಡಿ ಬೀಚಿ ಹಾತಿತ್ತು. ಬಿಸಿಲು ಕಾಣ್ಬೋದು, ಸಿಕ್ಕಾಪಟ್ಟೆ ಬಿಸಿಲಿತ್ತು. 6 ಅಂತೇಳಿ ಹಾತಿತ್ತು. ಬೀಚ್ ಹತ್ರ ಬಂದು ಕೂಡಲೇ ಸಿಕ್ಕಾಪಟ್ಟೆ ದಾವ ಆಯ್ತು. ಬಟ್ಟೆ ಹೊಯ್ಯಲ್ಲ ಒಂದು ನೀರು ಬಾಟ್ಲಿ ತಗೊಂಡು ಹಾಗೆ ಒಂದು ಐಸ್ ಕ್ರೀಮ್ ತಗೊಂಡ್ಬಂದಿಲಿಕ್ಕೆ ಅಂತ. ಈ ಐಸ್ ಕ್ರೀಮ್ ಕಂಡಂಗೇನೋ ಸ್ಪೆಷಲ್ ಅಂತ ಟ್ರೈ ಮಾಡ್ಬಂಗಾಯ್ತು. ಹ್ಯಾಂಗೆ ಇವತ್ತು ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂದ್ರೆ ಪ್ರಪ ಹೆಂಗಿತ್ತು ಗೊತ್ತಿಲ್ಲ. ಕಾಮ್ಕೆ ಮೇಲಿಂದ ಕಂತಿಲ್ಲ ಆಯ್ತಂಗಿತ್ತು. ಹಂಗೆ ಕಾಂಡೆ ಬಿಡುವ ಅಂದೇಳಿ ಒಂದು ತಗೊಂಡು ಟ್ರೈ ಮಾಡ್ತಿದ್ದೆ. 30 ರೂಪಾಯಿ ಅಂಬ್ರ. ವಾ ಐಸ್ ಕ್ರೀಮ್ 30 ರೂಪಾಯಿ ಕೊಟ್ಟದಕ್ಕೂ ಸಾರ್ಥಕತೆ ಆಯ್ತು. ಒಳ್ಳೆದಿತ್ತು, ನನಗಂತೂ ಇಷ್ಟ ಆಯ್ತು.
ಹಂಗೆ ತಿನ್ಕೊಂಡು ಇವಾಗ ಸೀಬಕ್ ಮೇಲೆ ಹೋತಿತ್ತು ಕಾಣ್ತಿತ್ತು ಇಲ್ಲ ಬೋಟ್ ಹತ್ತಿತ್ತು ಹತ್ರನೇ ಹೋಯ್ತು ಅಷ್ಟೊತ್ತಿಗೆ ವೀಡಿಯೋ ಮಾಡೋಕೆ ನೆನಪೇ ಇಲ್ಲ ದೂರ ಹೋದ ಕೂಡ ಈಗ ವೀಡಿಯೋ ಮಾಡ್ತಿದ್ದೆ ಪಟ್ಟ ಫ್ಲಾಶ್ ಅದು ಈಗ ನಮಗೆ ಹತ್ರ ಹೋಗ್ತಿ ಚಂದ ಕಾಣ್ತಿತ್ತು ವೀಡಿಯೋ ಮಾಡ್ಕಿ ಮಂಗ ಇತ್ತು ಹಾಗೆ ಕಾಣಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಒಂದು ಜನ ತೋರ್ತಿಲ್ಲ ಕಣ್ಣಿಗೆ ನಾವೇ ಈ ಬಿಸಿಲು ಬಂದು ನಾವೇ ಸೈ ಏನೋ ಹಂಗೆ ಇವಾಗ ಎಂತದ ಹೇಳಿ ಬಂದದಕ್ಕೆ ಎಂಡೋರಿ ಹೋಗ್ಬೇಕು ಅಂದೇಳಿ ಹೋತಿತ್ತು ಇವಾಗ ಎಂಡಿ ಬಂದು ಕಾಂಬತ್ತಿಗೆ ಏನು ಡಾಲ್ಫಿನ್ ಎಲ್ಲ ಹಾರ್ತಿತ್ತು ಹಾಗಾದ್ರೆ ಪಟ್ಟ ಒಂದು ಕ್ಯಾಮರಾ ಆನ್ ಮಾಡ್ಕೊಂಡ್ರೆ ಡಾಲ್ಫಿನ್ ಹಾರತ್ತೆ ಪಟ್ಟ ಒಂದು ವೀಡಿಯೋ ಮಾಡ್ಕೊಂಬಂದೇಳಿ ಕ್ಯಾಮರಾ ಆನ್ ಮಾಡಿ ಇಟ್ಕೊಂಡ್ರೆ ಕ್ಯಾಮರಾ ಹಿಡ್ಕೊಂಡ್ರೆ ಡಾಲ್ಫಿನಿಗೆ ನಾಚಿಕೆ ಆಯಿತು ಎಂತ ಅಂದೇಳಿಕೆ ಗೊತ್ತಾಗಿಲ್ಲ ಒಂದೇ ಒಂದು ಡಾಲ್ಫಿನ್ ಹಾರಲ್ಲ ಒಂದು ಅರ್ಧ ಗಂಟೆ ಕ್ಯಾಮರಾ ಆನ್ ಮಾಡ್ಕೊಂಡು ಹಿಡ್ಕೊಂಡದೆ ಬಂತು ಕಾಣಕಲ್ಲ ಚೂಚೂರು ನಿಮಗೆ ತೋರ್ತಿತ್ತು ಅಂತಂದೇಳಿ ನಂಗೆ ಗೊತ್ತಾಗ್ತಿಲ್ಲ ನಂಗಂತೂ ತೋರ್ಲಪ್ಪ ಚೂಚೂರಲ್ಲೆಲ್ಲೋ ಹಾರ್ತಿತ್ತು ಅದು ಬಿಟ್ಟರೆ ಒಂಚೂರು ಬರಲೇ ಇಲ್ಲ ಹಾಗೆ ಸ್ವಲ್ಪ ಅದು ಕ್ಯಾಮರಾ ಆನ್ ಮಾಡಿ ಹಿಡ್ಕೊಂಡು ವೇಟ್ ಮಾಡಿ ನಂಗದು ಸಾಕಾಯ್ತು ಕೈಯೆಲ್ಲ ನೋವು ಸ್ಟಾರ್ಟ್ ಐತೆ ಹಂಗೆ ಈಗ ಅದು ಹಾರೋದಿಲ್ಲ ನಾವು ವೀಡಿಯೋ ಮಾಡೋದು ಬಿಡೋದಿಲ್ಲ ಅವಂಗಾಯ್ತು ಅದಕ್ಕೋಸ್ಕರ ಈಗ ಮನೆಗೆ ಹೋಗಪ್ಪ ಅಂದಲ್ಲಿ ಕಣೆ ಎಲ್ಲೆಲ್ಲ ಚೂರು ತೋರ್ತು ಅಷ್ಟೇ ಹಾರ್ತಿದ್ದಿತ್ತು ತುಂಬ ಇತ್ತು ಇವಾಗಂತೂ ಡಾಲ್ಫಿನ್ ಎಷ್ಟಕ್ಕೋಯ್ತು ಅಂದರೆ ಟ್ರಯಲ್ ನಾವು ಆ ಕ್ಯಾಮರಾ ಆನ್ ಮಾಡಿದಾಗಂತೂ ಹಾರುದಿಲ್ಲ ಹಾಗೆ ಕಂಬತ್ತಿಗೆ ಒಳ್ಳೆ ಮಾಡಿ ಹಾರುತ್ತಪ್ಪ ಅದು ಎಂತ ಅಂದೇಳಿ ಗೊತ್ತಾಯಿಲ್ಲ ಹಂಗೆ ಈಗ ಮನೆ ಬದಿ ಹೋಗ್ದೆ ಮನೆ ಬಂದ ಕೂಡಲೇ ವೀಡಿಯೋ ಎಂಡ್ ಮಾಡೋದೇ ಮಾಡ್ತಾ ಇದ್ದೆ ಹಾಗೆ ಮನೆ ಬಂದ ಕೂಡಲೇ ಒಂದು ವಾಕಿಂಗ್ ಹೋಗ್ತಂತೂ ಇರುತ್ತೆ ಡೈಲಿ ಫಸ್ಟ್ ಅದೇ ನೆನಪಾಯ್ತು ಹಾಗೆ ಈಗ ವ್ಲಾಗ್ನ ಕೂಡ ಇಲ್ಲಿ ಎಂಡ್ ಮಾಡ್ತಿದ್ದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್